ಕಲೆಕ್ಟರ್ ಮೇಲೆ ಕ್ರಮ ತಗೊಂಡಿಲ್ಲ, ಹಿಂಗಾದ್ರೆ ಹೆಂಗೆ ಪರಿಸ್ಥಿತಿ ಅಂತೇಳಿ ಜನರು ಆರೋಪ ನಿಮ್ಮ ತಾಲೂಕ್ ಪಂಚಾಯತ್ ಮೇಲೆ ಮಾಡ್ತಿದ್ದಾರೆ ಸರ್. ಸರಿ, ಬಟ್ ನಮ್ಗೆ ಏನಾಗ್ತದೆ, ಗ್ರಾಮ ಪಂಚಾಯತ್ ಮಟ್ಟದ ಚೆಕ್ಗಳಾಗಿರೋದ್ರಿಂದ ಅಲ್ಲಿ ಕಳೆದಿರೋ ಸತ್ಯನ ಸುಳ್ಳು ಅಂತಂದ್ರೆ ಪರಿಶೀಲನೆ ಆಗ್ಬೇಕಾಗ್ತದೆ. ಅದು ಯಾರ ಕಸ್ಟಡಿ ಇರ್ತದೆ ಅಂದ್ರೆ ಚೆಕ್ ಬುಕ್ ಎಲ್ಲ ಅಲ್ಲಿರುವಂತ ಸೆಕ್ರೆಟರಿ ಮತ್ತು PDO ಕಸ್ಟಡಿಯಲ್ಲಿ ಇರ್ತದೆ. ಒಂದು ವೇಳೆ ಕಳುವಾದ ಸತ್ಯ ಆದ್ರೆ ವರದಿ ಕೊಡ್ತಾರೆ, ಮತ್ತೆ ಆಮೇಲೆ ಕ್ರಮ ಕೈಗೊಳ್ಳೋ ಅಧಿಕಾರ PDO ಅವರಿಗೆ ಅದ. ತಕ್ಷಣ ಡೈರೆಕ್ಷನ್ ಕೊಡ್ತೀನಿ, ಇನ್ನೊಂದು ಅನುಕೂಲ ಮಾಡಿ ಶಿಸ್ತು ಕ್ರಮ ಕೈಗೊಂಡು ಈಗಾಗಲೇ ಕೊಡ್ರಿ ಕಾಪಿ ಅಂತ ಕೇಳಿದೀನಿ. ಒಂದು ವೇಳೆ PDO ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ PDO ಮೇಲೆ ಕ್ರಮಕ್ಕೆ ನಾನು CO ಅವರಿಗೆ ಪತ್ರ ಬರ್ತೀನಿ. ಸರ್, ನಿಮ್ಗೆ ಎಷ್ಟು ದಿನ ಹಿಂದೆ ಗೊತ್ತಾಯಿತು ಚೆಕ್ ಕಳ್ತನ ಆದ್ಮೇಲೆ ಗ್ರಾಮ ಪಂಚಾಯತ್? 6/10 ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ. 6/10 ಕೊಟ್ಟ ತಕ್ಷಣ ನಾವು 8/10 ಒಂದು ಪತ್ರ ಮಾಡಿದ್ವಿ, ಕ್ಲಾರಿಫಿಕೇಶನ್ ಕೇಳಿದ್ವಿ. ಇದು ಈ ರೀತಿ ಆರೋಪ ಬಂದಿರೋ ಸತ್ಯ ಸುಳ್ಳು ಅಂತ ಕೇಳಿದ್ವಿ. PDO ಕಡೆಯಿಂದ ಯಾವುದೇ ಲಿಖಿತ ಉತ್ತರ ನಮ್ಗೆ ಬಂದಿಲ್ಲ. ಈಗ ಮತ್ತೆ ಫೋನ್ ಮುಖಾಂತರ ಕೂಡ ಮಾತಾಡಿ ಹೇಳಿದೀನಿ. ಈ ತಾಲೂಕು ಪಂಚಾಯತ್ ತಮ್ಮೆದುರಿಗೂ ಕೂಡ ಕರೆಸಿ ಕೇಳಿದೀನಿ, ಇನ್ನೂ ವರದಿ ಕೊಟ್ಟಿಲ್ಲ ಅಂತ ತಮ್ಮೆದುರಿಗೂ ಕೂಡ ಅವ್ರು ಹೇಳಿದ್ರು. ಅವರು ಇವತ್ತು ಅಥವಾ ನಾಳೆ ವರದಿ ಕೊಡ್ತಾರೆ. ಕೊಟ್ಟ ಮೇಲೆ ವರದಿ ಪರಿಶೀಲನೆ ಮಾಡಿ ಮೊನ್ನೆ CO ಸರ್ ಅವರಿಗೆ ಅದನ್ನು ವರದಿಯನ್ನು ಸಲ್ಲಿಸ್ತೀನಿ. CO ಸರ್ ಕಳಿಸಿಲ್ಲ. ಈಗಾಗಲೇ PDO ಅವರಿಗೆ ನೋಟಿಸ್ ಕೊಟ್ಟದ್ದು ಒಂದು ಕಾಪಿಯನ್ನು ಮನೆ CO ಸರ್ ಅವರಿಗೆ ಸಲ್ಲಿಕೆ ಆಗಿದೆ. ಈಗ ಮತ್ತೊಮ್ಮೆ PDO ಅವರಿಗೆ ಇನ್ನೊಂದು ನೆನಪಲ್ಲಿ ಹಾಕಿ ವರದಿ ತರಿಸ್ಕೊಂಡು ವರದಿ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತದೆ CO ಸರ್ ಸಬ್ಮಿಟ್ ಮಾಡೋದು. ಸರ್, ತಮ್ಮ